ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಪಾಂಡಿಚೇರಿಗೆ ಎಂಟ್ರಿ ಆಗಿದ್ದೀವಿ. ಪಾಂಡಿಚೇರಿಗೆ ಎಂಟ್ರಿ ಆಗಿದ್ದೀವಿ ಅಂತ ಯಾವುದರಿಂದ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಪಾಂಡಿಚೇರಿ ಹತ್ರನೇ ಇರ್ತಕ್ಕಂಥ ಒಂದು ದೇವಸ್ಥಾನ ಸ್ಟ್ಯಾಚು ತೋರಿಸ್ತೀನಿ ನೋಡಿ. ಇಲ್ಲಿಂದ ಒಳಗಡೆ ದೇವಸ್ಥಾನ ಒಳಗಡೆ ಹೋಗಬೇಕು. ದೇವಸ್ಥಾನ ಒಳಗಡೆ ಹೋದ್ಮೇಲೆ ವ್ಯೂ ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಈಗ ಬಂದಿದ್ದೀವಿ ರಾಕ್ ಬೀಚ್ಗೆ. ನೀರಲ್ಲಿ ಹಿಡಿದು ಕಾಲು ನೆನೆಸ್ಬೇಕಂತ ಮನಸ್ಸು ಬರ್ತಿಲ್ಲ. ಹಾಗೆ ಅಲ್ಲೇನೋ ತುಂಬ ಸ್ಪೀಡ್ ಆಗಿದೆ, ನೋಡ್ಬೋದು ನೀವು. ಜಾಸ್ತಿ ಮೇಲೆ ಚಿಮ್ತಾ ಇದೆ. ಇವರೆಲ್ಲ ಆ ಕಡೆ ತಿರ್ಕೊಂಡಿದ್ದಾರೆ. ನೋಡಿ ಅಲ್ಲೇ ಬರ್ತಿದೆ ರಾಕ್ ಬೀಚ್. ಸುಮ್ಮನೆ ತಂಪಾಗಿ ಗಾಳಿ ತಗೊಳಕ್ಕೆ, ತುಂಬಾ ನೋಡೋದಕ್ಕೆ, ಗಾಳಿ ತಗೊಳ್ಳೋದಕ್ಕೆ, ಮನಸ್ಸನ್ನ ಒಂಥರ ನೆಮ್ಮದಿಯಾಗಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಪೀಸ್ಫುಲ್ ಆಗಿರ್ತಕ್ಕಂಥ ಬೀಚ್ ಇದು. ಬಟ್ ನಾನು ಪ್ಲೇ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ನೀರಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಹೋದರೆ ಈ ನೀರಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡೋಕ್ಕೆ ಕಷ್ಟ. ಇನ್ ಕೇಸ್ ಏನಾದರೂ ಆಯ್ತಂದರೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಅದೇ ಒಳಗಡೆ ಕರ್ಕೊಂಡು ಹೋಗೋದು ಪಕ್ಕ. ನೋಡಿ ಹೋದ ಸಲ ಬೀಚ್ಗಿಂತ ಈ ಬೀಚಲ್ಲಿ ಏನು ಚೇಂಜಸ್ ಇಲ್ಲ. ಸೇಮ್ ನೀರೇ, ಸೇಮ್ ಬೀಚೆ, ಸೇಮ್ ಕಲ್ಲೇ. ಬಟ್ ಅಲ್ಲಿಂದ ಇಲ್ಲಿ ಫ್ಲವರ್ಸ್ ತುಂಬ ಜಾಸ್ತಿ ಇದೆ. ಫ್ಲವರ್ಸ್ ಅಂದರೆ ಅರ್ಥ ಮಾಡ್ಕೋಬೇಕು. ಆ ಫ್ಲವರ್ಸ್ನ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಫ್ಲವರ್ಸ್ ಇದೆ ಇಲ್ಲಿ.